ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿವನ ದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಡೆ. ಕಕ್ಷಾ ತಾರತಮ್ಯ ಸಂಧಿಯಲ್ಲಿ 53ನೇ ಪದ್ಯ. ಈ ಮಹೀಮಂಡಳದೊಳಿಹ ಗುರುಮತ್ ಶ್ರೀಮದಾಚಾರ್ಯರ ಮತಾನುಗರ ಮಹಾವೈಷ್ಣವರ ವಿಷ್ಣುಪದಾಬ್ಜ ಮಧುಕರರ ಸ್ತೋಮಕ ನಮಿಸುವೆನ್ ಅವರವರ ನಾಮಗಳೇನೆಂಪೇಳ್ವೆ ಬಹುವಿಧ ಯಾಮಯಾಮಗಳಲ್ಲಿ ಬೋಧಿಸಲೆನಗೆ ಸನ್ಮತಿಯ. ಈ ಪೃಥ್ವಿ ಮಂಡಲದಲ್ಲಿರುವಂತಹ ಮೂಲ ಗುರುಗಳಾಗಿರುವಂತಹ ವಾಯುವಂಶರಾಗಿರುವಂತಹ ಶ್ರೀಮದಾಚಾರ್ಯರ ಮಧ್ವ ಮತವನ್ನು ಅನುಸರಿಸಿ ಆ ಪರಂಪರೆಯಿಂದ ಅವರ ಸೇವಕರಾಗಿರುವಂತಹ ಆ ಮಹಾವೈಷ್ಣವರ ಆ ಮಹಾ ಉತ್ತಮರಾಗಿರುವಂತಹ ಯಾರು ವಿಷ್ಣು ಸರ್ವೋತ್ತಮ ವಾಯು ಜೀವೋತ್ತಮ ಅಂತ ತಿಳಿದುಕೊಂಡು ದೃಢ ಜ್ಞಾನವುಳ್ಳಂತಹ ವೈಷ್ಣವರು ಯಾರಿದ್ದಾರೆ ಅವರ ಪಾದಕಮಲಗಳಿಗೆ ಭ್ರಮ ಗುಂಗೆ ಹೊಳದಂತೆ ಇದ್ದು ಆ ಪಾದಕಮಲ ರಸಾಸ್ವಾದನೆ ಮಾಡುವ ಸಕಲ ವೈಷ್ಣವೋತ್ತಮರ ಸ್ತೋಮಕ ನಮಿಸುವೆ ಸಮೂಹಕ್ಕೆ ನಾನು ನಮಸ್ಕಾರ ಮಾಡುತ್ತೇನೆ. ನಾಮಗಳೇ ನಂಪೇಳ್ವೆ ಅಂತ ಹೇಳ್ತಾರೆ. ಬಹುವಿಧ ವಿಷ್ಣು ಭಕ್ತರು ಅನೇಕ ಜನರಿದ್ದಾರೆ. ಅವರ ಎಲ್ಲರ ಹೆಸರು ಹೇಳಲಿಕ್ಕಾಗೋದಿಲ್ಲ. ಆ ಎಲ್ಲ ವಿಷ್ಣು ಭಕ್ತರನ್ನು ಪ್ರಾರ್ಥನೆ ಮಾಡ್ಕೋತೇನೆ. ಯಾಮಗಳಲ್ಲಿ ಬೋಧಿಸಲೆನಗೆ ಪ್ರತಿ ಮುಹೂರ್ತದಲ್ಲಿ ಪ್ರತಿ ಕಾಲದಲ್ಲಿ ಬಿಡದೆ ನನಗೆ ಸದ್ಬುದ್ಧಿಯನ್ನು ಕೊಡಲಿ, ಜ್ಞಾನವನ್ನು ಪಾಲಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ. ಎಷ್ಟು ಸುಂದರವಾಗಿ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ ನೋಡಿ. ಮಾರನಯ್ಯನ ಕರುಣ ಪಾರಾವಾರ ಮುಖ್ಯ ಸುಪಾತ್ರರೆನಿಪ ಸರೋರುಹಾಸನ ವಾಣಿ ರುದ್ರೇಂದ್ರ ಆದಿಸುರನಿಕರ ತಾರತಮ್ಯಾತ್ಮಕ ಸುಪದ್ಯಗಳಾರು ಪಠಿಸುವ ರಾಜನರಿಗೆ ರಮಾರಮಣ ಪೂರೈಸಲಿಪ್ಸಿತ ಸರ್ವಕಾಲದಲ್ಲಿ. ಮಾರನಯ್ಯನ ಮನ್ಮಥನ ಜನಕನಾಗಿರುವಂತಹ ಪರಮಾತ್ಮನ ಕರುಣಾಪಾರವಾರ ಅವನ ಕರುಣಾ ಸಮುದ್ರಕ್ಕೆ ಅವನ ಪೂರ್ಣ ಅನುಗ್ರಹಕ್ಕೆ ಮುಖ್ಯ ಸುಪಾತ್ರರೆನಿಪ ಪ್ರಧಾನ ಶ್ರೇಷ್ಠರಾಗಿರುವಂತಹ ಮೊದಲನೆಯರಾಗಿರುವಂತಹ ಸುಸಮೀಚೀನರಾಗಿ ಯೋಗ್ಯರಾದವರೆಲ್ಲರೂ ಸರೋರು ಹಾಸನ ಮೊದಲು ಬರ್ತಾರೆ. ಕಮಲಪೀಠರಾಗಿರುವಂತಹ ಬ್ರಹ್ಮದೇವರ ಜೊತೆಗೆ ವಾಯುದೇವರು ಬಂದಿದ್ದಾರೆ. ವಾಣಿ ಸರಸ್ವತಿ ದೇವಿ, ಬ್ರಹ್ಮಪತ್ನಿಯಾಗಿರುವಂಥ ಸರಸ್ವತಿ ದೇವಿ ಮತ್ತು ವಾಯುಪತ್ನಿಯಾಗಿರುವಂತಹ ಭಾರತೀ ದೇವಿ. ರುದ್ರೇಂದ್ರಾದಿ ಸುರನಿಕರ ರುದ್ರದೇವರು, ಇಂದ್ರದೇವರೇ ಮೊದಲಾದಂತಹ ಎಲ್ಲ ದೇವತೆಗಳ ಸಮೂಹದಿಂದ ಒಪ್ಪುವ ತಾರತಮ್ಯಾತ್ಮಕ ಸುಪದ್ಯಗಳ ಪಠಿಸುವ ರಾಜನ ಈ ದೇವತೆಗಳಲ್ಲಿ ಸರಿಯಾಗಿ ಸಮೀಚೀನವಾದ ಜ್ಞಾನ ಭಕ್ತ್ಯಾದಿಗಳಿಂದ ತಾರತಮ್ಯವನ್ನು ತಿಳಿದುಕೊಂಡು ಯಾರು ಪಠಿಸುತ್ತಾರೆಯೋ, ಯಾರು ಪಾರಾಯಣ ಮಾಡ್ತಾರೆಯೋ ಆ ಜನರಿಗೆಲ್ಲ, ಆ ಭಕ್ತ ಜನಕ್ಕೆಲ್ಲ ಮಾರಮಣ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಸರ್ವಕಾಲದಲ್ಲಿ ಎಲ್ಲ ಕಾಲಗಳಲ್ಲಿ ಈಪ್ಸಿತ ಪೂರೈಸಲು ಅವರ ಇಷ್ಟಾರ್ಥಗಳನ್ನು ಪೂರ್ತಿ ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ತಾರತಮ್ಯ ಪಂಚಭೇದ ಜ್ಞಾನ ಪರಮಾತ್ಮನ ಅನುಗ್ರಹಕ್ಕೆ ಮುಖ್ಯವಾದ ಕಾರಣವಾದದ್ದು. ಅದನ್ನು ತಿಳ್ಕೊಳ್ಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಸರಿಯಾಗಿ ತಾರತಮ್ಯ ಜ್ಞಾನವನ್ನು ತಿಳಿದುಕೊಂಡು ಇವರೆಲ್ಲರೂ ಈ ಎಲ್ಲ ದೇವತೆಗಳು ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗಿರುವವರು. ಬ್ರಹ್ಮದೇವರು, ವಾಯುದೇವರು, ಸರಸ್ವತೀ ದೇವಿ, ಭಾರತೀ ದೇವಿ, ಗರುಡಶೇಷರುದ್ರರು ಸರಿಯಾಗಿ ಇದನ್ನೆಲ್ಲ ತಿಳಿದುಕೊಂಡು ಕಾಲಕಾಲದಲ್ಲಿ ಅವರ ಸ್ಮರಣೆಯನ್ನು ಮಾಡಿರಿ ತಾರತಮ್ಯದಿಂದ ಅಂತ ಹೇಳಿ ಹೇಳ್ತಾ ಇದ್ದಾರೆ ಮತ್ತು ಬೇಡ್ಕೋತಾ ಇದ್ದಾರೆ. ಅವರೆಲ್ಲರೂ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ, ಅವರಲ್ಲಿರುವಂತಹ ಪರಮಾತ್ಮ, ಸರ್ವತ್ರ ವ್ಯಾಪ್ತನಾಗಿರುವಂತಹ ಪರಮಾತ್ಮ
ನಮ್ಮ ಅಭಿಷ್ಟಾರ್ಥಗಳನ್ನು ಪೂರ್ತಿ ಮಾಡಲಿ ಅಂತ ಹೇಳಿ ಬೇಡ್ಕೊತಾ ಇದ್ದಾರೆ. ತಾರತಮ್ಯ ಜ್ಞಾನ ಪರಮಾತ್ಮನ ಅನುಗ್ರಹಕ್ಕೆ ಇದು ಮುಖ್ಯವಾದದ್ದು. ಇದನ್ನು ತಿಳ್ಕೊಳ್ಳಿಕ್ಕೆ ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. 3 ಕಾಲಗಳಲ್ಲಿ ತುತಿಸಿ ಶರೀರ ವಾಂಗ್ಮನ ಶುದ್ಧಿ ಮಾಡ್ಬೋದು, ದೂರಗೈಸುವ ದಖಿಳ ಪಾಪ ಸಮೂಹ ಪ್ರತಿದಿನದೇ. ಚೋರ ಭಯ ರಾಜ ಭಯ ನಕ್ರಚರ ಚಮೂರ ಶಸ್ತ್ರ ಜಲಾಗ್ನಿಭೂತ ಮಹೋರಗ ಜ್ವರ ನರಕ ಭಯ ಸಂಭವಿಸದೆಂದೆಂದು. ಪ್ರತಿದಿನದೇ, ಪ್ರತಿನಿತ್ಯದಲ್ಲಿ 3 ಕಾಲಗಳಲ್ಲಿ ಪಠಿಸಿ ಈ ಸದ್ಗ್ರಂಥವನ್ನು. ಪ್ರಾತಃ, ಮಧ್ಯಾಹ್ನ, ಸಾಯಂಕಾಲದಲ್ಲಿ ಯಾರು ಪಠಿಸುತ್ತಾರೆಯೋ, ಯಾರು ಪಾರಾಯಣ ಮಾಡ್ತಾರೆಯೋ, ಯಾರು ಭಕ್ತಿಯಿಂದ ಸ್ತೋತ್ರ ಮಾಡ್ತಾರೆಯೋ ಅಂಥವರ ಶರೀರ ವಾಂಗ್ಮನ ಶುದ್ಧಿ ಮಾಡ್ಬೋದು. ಅವರ ದೇಹ, ವಾಕ್ಕು, ಮನಸ್ಸು, ಕಾಯ, ವಾಚ, ಮನಸ್ಸ ಶುದ್ಧಿ ಮಾಡ್ತದಂಥದ್ದು. ಅಖಿಳ ಪಾಪ ಸಮೂಹ ದೂರಗೈಸುವುದು, ಸಮಸ್ತ ಪಾಪರಾಶಿಗಳನ್ನು ದೂರ ಮಾಡಿ ಅವರ ಅಂಜಿಕೆಗಳನ್ನು ದೂರ ಮಾಡುತ್ತಾನೆ. ಚೋರ ಭಯ, ಕಳ್ಳರಿಂದ ಆಗುವಂಥ ಭಯ, ಅವರು ಧನಾದಿಗಳನ್ನು ಕತ್ಕೊಂಡು ಹೋಗ್ತಾನೆ, ಆ ಭಯವೂ ಇಲ್ಲ. ರಾಜಭಯ, ದೇಶದಲ್ಲಿ ಆಳುವಂತಹ ಆ ರಾಜರು ಅವರು ಪ್ರಜೆಗಳಿಂದ ಏನಾದ್ರು ಮಾಡ್ತಾರೆ, ರಾಜದಂಡನೆ ಮಾಡ್ತಾರೆ, ಅಂತಹ ಅಂಜಿಕೆಯೂ ಇಲ್ಲ. ನೀರಿನಲ್ಲಿ ಹೋಗುವಾಗ, ನದಿ ಇತ್ಯಾದಿಗಳು ಹೋಗುವಾಗ ಅದರಲ್ಲಿ ಮುಳುಗುವ ಅಂಜಿಕೆ ಇಲ್ಲ. ನಕ್ರ ಅಂದರೆ ಮೊಸಳೆಯ ಅಂಜಿಕೆಯೂ ಇಲ್ಲ. ಚಮೂರ ಅಂದರೆ ಚಮೂರಗಳ ಭಯವು, ಮಗಗಳ ಭಯವೂ ಇಲ್ಲ. ಶಸ್ತ್ರದಿಂದ ಆಗುವಂಥ ಭಯವೂ ಇಲ್ಲ. ಕೊಲೆಗುಡುಕರ ಭಯವೂ ಇಲ್ಲ. ಜಲಾಗ್ನಿ, ಜಲದಿಂದ ನೀರಿಂದಾಗುವ ಅಂಜಿಕೆಯೂ ಇಲ್ಲ. ಅಗ್ನಿ, ಬೆಂಕಿಯಿಂದ ಸುಡುವಂತಹ ಅಂಜಿಕೆಯೂ ಇಲ್ಲ. ಭೂತ, ಪಿಶಾಚಿ, ದೆವ್ವಗಳ ಕಾಟಿಕ ಅಂಜಿಕೆಯೂ ಇಲ್ಲ. ಮಹೋರಗ, ದೊಡ್ಡ ಸರ್ಪಗಳ ಭಯ ಅಥವಾ ನಾಗರ ಹಾವಿನ ಮಹಾವಿಷದ ಭಯ ಮತ್ತು ಜ್ವರಾದಿ ರೋಗಗಳ ಭಯ, ಕೊನೆಗೆ ಆಗುವಂತಹ ನರಕ ಸಂಭವಿಸದೆಂದೆಂದು. ಪರಮಾತ್ಮನ ಸ್ಮರಣೆಯಿಂದ ಪಾಪಿಷ್ಠರನ್ನು ದಂಡಿಸುವಂತಹ ಸ್ಥಳವಾಗಿರುವಂತಹ ನರಕ, ದೊಡ್ಡ ಹೊಲಸಿರುವಂತಹ ಸ್ಥಳ, ಅದು ಕೆಟ್ಟ ಸ್ಥಳ. ಅಂತಹ ನರಕ ಭಯದಲ್ಲಿ ಯಾರು ಪರಮಾತ್ಮನ ಸದಾ ಸ್ಮರಣೆ ಮಾಡ್ತಾರೆಯೋ ಅಂಥವರಿಗೆ ಎಂದೆಂದಿಗೂ ಯಾವ ಕಾಲಕ್ಕೂ ಸಂಭವಿಸುವುದು, ಯಾವ ಕಾಲಕ್ಕೂ ಆಗೋದಿಲ್ಲ ಅಂಥೇಳಿ ಈ ಹರಿಕಥಾಂಸಾರದಿಂದ ಭಕ್ತಿಯಿಂದ ಪಠಣೆ ಮಾಡಿರಿ. ಆ ಭಕ್ತಿಯಿಂದ ಪಠಣೆ ಮಾಡಿದರೆ ಆ ಫಲ ಸಿಗುತ್ತದೆ ಅಂಥೇಳಿ ಹೇಳ್ತಾ ಇದ್ದಾರೆ. ಜಯ ಜಯತು ಶ್ರೀ ಜಗದ್ವಿಲಕ್ಷಣ, ಜಯ ಜಯತು ಜಗದೇಕ ಕಾರಣ, ಜಯ ಜಯ ಜ್ಯೋತ್ನಾ ಜಾನಕಿ ರಮಣ, ನಿರ್ಗತ ಜರಾರಮಣ. ಜಯ ಜಯತು ಜಾಹ್ನವೇ ಜನಕ, ಜಯ ಜಯತು ಜೈತ್ಯ ಕುಲಾಂತಕ, ಭವಾಮಯ ಹರ ಜಗನ್ನಾಥ ವಿಠ್ಠಲ ಪಾಹಿ ಮಾಂ ಸತತ. ಇಲ್ಲಿ ಹೇಳ್ತಾ ಇದ್ದಾರೆ, ಜಯ ಜಯತು ಜಗದ್ವಿಲಕ್ಷಣ. ಪರಮಾತ್ಮ ಎಂಥವನಿದ್ದಾನೆ ಅಂತಂದರೆ ಜಗದ್ವಿಲಕ್ಷಣ ಅಂತ ಹೇಳ್ತಾರೆ. ಜಗತ್ತಿನಲ್ಲಿ ಅವನು ಹೇಗಿದ್ದಾನೆ ಅಂತ ಯಾರಿಗೂ ಗೊತ್ತೇ ಆಗೋದಿಲ್ಲ, ಅಂಥ ಇದ್ದಾನೆ ಪರಮಾತ್ಮ. ಎಲ್ಲರ ಅಂತರ್ಯಾಮಿಯಾಗಿರುವಂತಹ ಪರಮಾತ್ಮ ಜಗದ್ವಿಲಕ್ಷಣನಾಗಿದ್ದಾನೆ ಅಂತ ಹೇಳ್ತಾರೆ. ಜಯ ಜಯತು ಜಗದೇಕ ಕಾರಣ, ಸೃಷ್ಟ್ಯಾದಿ ಸಕಲಕ್ಕೂ ಕಾರಣನಾಗಿರುವಂಥವನು ಈ ಪರಮಾತ್ಮನೇ. ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ ಎಲ್ಲಕ್ಕೂ ಇವನೇ ಕಾರಣನಾಗಿದ್ದಾನೆ. ಜಯ ಜಯತು ಜಾನಕಿ ರಮಣ, ದಶಾವತಾರವನ್ನು ತೆಗೆದುಕೊಂಡಿರುವಂತಹ ಪರಮಾತ್ಮ ರಾಮಾವತಾರದಲ್ಲಿ ಲಕ್ಷ್ಮೀ ಸೀತಾದೇವಿಯ ರೂಪದಿಂದಿರುವಂತಹ ಸೀತಾರಮಣನಾಗಿರುವಂತಹ ಪರಮಾತ್ಮ ನಿನಗೆ ಜಯವಾಗಲಪ್ಪ. ನಿರ್ಗತ ಜರಾಮರಣ, ಆ ಪರಮಾತ್ಮನಿಗೆ ಎಂದು ಯಾವ ಕಾಲಕ್ಕೂ ಹೇಳ್ತಾ ಇದ್ದಾರೆ, ಅವನಿಗೆ ಯಾವ ಕಾಲಕ್ಕೂ ಎಂದು ಯಾವ ಕಾಲಕ್ಕೂ ಅವನಿಗೆ ಮುಪ್ಪು ಇಲ್ಲ, ಮರಣವೂ ಇಲ್ಲ. ಜಯ ಜಯತು ಜಾಹ್ನವಿ ಜನಕ
ಮತ್ತೆ ಹೇಳ್ತಾ ಇದ್ದಾರೆ, ಗಂಗೆಯ ತಂದೆಯಾಗಿರುವಂಥ ಹೇ ಪರಮಾತ್ಮ ನಿನಗೆ ಜಯವಾಗಲಪ್ಪ ಅಂಥೇಳಿ ಹೇಳ್ತಾರೆ. ಜನ್ನೂರು ಶಿವ ಕಿವಿಯಿಂದ ಹುಟ್ಟಿದಂಥ ಪವಿತ್ರಳಾಗಿರುವಂತಹ ಭಾಗೀರಥಿ ದೇವಿ ಗಂಗೆಯನ್ನು ತ್ರಿವಿಕ್ರಮ ರೂಪಿಯಾಗಿರುವಂತಹ ಪರಮಾತ್ಮ ವಾಮನ ನಖಾಗ್ರದಿಂದ ಉತ್ಪನ್ನ ಮಾಡಿ ಜಗತ್ತನ್ನು ಪಾವನ ಮಾಡಿದ್ದಾನೆ. ಅಂತಹ ಪರಮಾತ್ಮ ನಮ್ಮನ್ನು ಉದ್ಧಾರ ಮಾಡಪ್ಪ ಅಂತ ಹೇಳ್ತಾ ಇದ್ದಾರೆ. ಜಯ ಜಯತು ದೈತ್ಯ ಕುಲಾಂತಕ. ಮತ್ತೆ ಹೇಳ್ತಾ ಇದ್ದಾರೆ, ಪರಮಾತ್ಮ ಎಂಥವನು, ದೈತ್ಯರ ಕುಲವನ್ನೇ ನಾಶ ಮಾಡುವನು, ದುಷ್ಟರ ಕುಲವನ್ನು ನಾಶ ಮಾಡಿ ಸಜ್ಜನರನ್ನು ರಕ್ಷಣೆ ಮಾಡುವವನು. ಅಂತಹ ಪರಮಾತ್ಮ ಭವಾಮಯ ಹರ ಜಗನ್ನಾಥ ವಿಠ್ಠಲ ಪಾಹಿ ಮಾಂ ಸತತ. ಈ ರೀತಿಯಾಗಿ ಪರಮಾತ್ಮ 5 ರೂಪಗಳಿಂದ ಈ ಎಲ್ಲ ಕಾರ್ಯಗಳನ್ನು ಮಾಡ್ತಾನೆ ಅಂತ ಹೇಳಿ ತಿಳಿಸುತ್ತಾ, ಈ ಪಂಚರೂಪದಿಂದ ಇರುವಂತಹ ಪರಮಾತ್ಮ ಷಟ್ಪಂಚ ರೂಪದಿಂದ ನಲಿವನೆಂತು ಹೇಳುವುದನ್ನು 6-5-30 ರೂಪದಿಂದ ಎಲ್ಲ ಕಡೆಗೂ ನಲಿತಾ ಇದ್ದಾನೆ ಅಂತ ಹೇಳುತ್ತಾ, ಅಂತಹ ಪರಮಾತ್ಮ ಈ ಸಂಸಾರ ಅನ್ನುವಂತಹ ರೋಗವನ್ನು ಪರಿಹರಿಸಪ್ಪ ಅಂತ ಹೇಳಿ ಬೇಡ್ಕೊತಾ ಇದ್ದಾರೆ. ಅಂದರೆ ಲಿಂಗಭಂಗವನ್ನು ಮಾಡಿ ಮುಕ್ತಿಯನ್ನು ಕೊಡುವಂತಹ ಪಂಚರೂಪಿಯಾಗಿರುವಂತಹ ಹೇ ಜಗನ್ನಾಥ ವಿಠಲ, ಜಗತ್ತಿಗೆ ಒಡೆಯನಾಗಿರುವಂತಹ ಪರಮಾತ್ಮ ನಮಗೆ ಸುಜ್ಞಾನ ಮಾರ್ಗದಲ್ಲಿ ಕರೆದುಕೊಂಡು ಹೋಗಿ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅನ್ನುವಂತಹ ಜ್ಞಾನವನ್ನು ಕೊಟ್ಟು ನಮ್ಮನ್ನು ಮುಕ್ತರನ್ನಾಗಿ ಮಾಡಪ್ಪ ಅಂತ ಹೇಳಿ ದೈನ್ಯದಿಂದ ಪ್ರಾರ್ಥಿಸುತ್ತಾ ಈ ಗ್ರಂಥವನ್ನು ಸಮಾಪ್ತಿ ಮಾಡ್ತಾ ಇದ್ದಾರೆ. ಅದರಿಂದ ಸರಿಯಾಗಿ ತಿಳಿದುಕೊಂಡು ಇದು ಮಾಡ್ರಿ ಅಂತ ಹೇಳಿ ತಾರತಮ್ಯವನ್ನು ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ, ಆರೋಹಣ ಅವರೋಹಣ ಕಕ್ಷಾ ತಾರತಮ್ಯ ಇತ್ಯಾದಿ ಎಲ್ಲ ಯಾಕೆ ಹೇಳ್ತಾ ಇದ್ದಾರೆ? ಸರಿಯಾಗಿ ತಾರತಮ್ಯವನ್ನು ತಿಳಿದುಕೊಂಡು ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅನ್ನುವುದನ್ನು ತಿಳಿದುಕೊಂಡು ಆ ತಾರತಮ್ಯಕ್ಕನುಸಾರವಾಗಿ ಆ ದೇವತೆಗಳ ಪ್ರಾರ್ಥನೆಯನ್ನು ಮಾಡುವಾಗ, ಅವರ ಪೂಜೆಯನ್ನು ಮಾಡುವಾಗ ಆ ದೇವತೆಗಳ ಅಂತರ್ಗತನಾಗಿ ಪರಮಾತ್ಮ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾಗಿರುವಂತಹ ಲಕ್ಷ್ಮೀ ಸಹಿತನಾಗಿರುವಂತಹ ಪರಮಾತ್ಮನ ರೂಪವನ್ನು ತಿಳಿದುಕೊಂಡು ಪೂಜೆ ಮಾಡಿದಾಗ ಪರಮಾತ್ಮನಿಗೆ ಸಂತೋಷ. ಆಗ ನಮ್ಮ ಅಭಿಷ್ಟಗಳನ್ನು ಪೂರ್ತಿ ಮಾಡ್ತಾನೆ. ಜಗದ್ವಿಲಕ್ಷಣ ಅಂತ ಹೇಳ್ತಾರೆ. ಜಗತ್ತಿನಲ್ಲಿ ಸರ್ವತ್ರ ವ್ಯಾಪ್ತನಾಗಿರುವಂತಹ ಪರಮಾತ್ಮನ ಸಮಾನ ಈ ಪ್ರಪಂಚದಲ್ಲಿ ಹಿಂದೆ ಯಾರೂ ಇಲ್ಲ, ಈಗಿಲ್ಲ, ಮುಂದೆ ಇಲ್ಲ. ಅತ್ಯಂತ ವಿಲಕ್ಷಣನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ, ಸರ್ವೋತ್ಕೃಷ್ಟನಾಗಿದ್ದಾನೆ. ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಸರ್ವಕ್ಕೂ ಇವನೇ ಕಾರಣನಾಗಿದ್ದಾನೆ. ಜಗದೇಕ ಕಾರಣ ಅಂತ ಹೇಳ್ತಾರೆ. ಸರ್ವಕ್ಕೂ ಇವನೇ ಕಾರಣನಾಗಿದ್ದಾನೆ. ದಶಾವತಾರವನ್ನು ತೆಗೆದುಕೊಂಡಿರುವಂತಹ ಪರಮಾತ್ಮ ರಾಮಾವತಾರದಲ್ಲಿ ಜಾನಕಿ ರಮಣನಾಗಿರುವಂತಹ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಿ ನಿನಗೆ ಜಯವಾಗಲಪ್ಪ, ನಿನಗೆ ಜಯವಾಗಲಿ ಅಂತ ಹೇಳ್ತಾರೆ. ನಿರ್ಗತ ಜರಾಮರಣ, ಅವನಿಗೆ ಮುಪ್ಪು ಮರಣ ಇತ್ಯಾದಿಗಳು ಯಾವುದೂ ಇಲ್ಲ. ಜ್ಞಾನಾನಂದಮಯವಾಗಿರುವಂತಹ ಪರಮಾತ್ಮನಿಗೆ, ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮನಿಗೆ ಇದು ಯಾವುದೂ ಇಲ್ಲವೇ ಇಲ್ಲ. ಜಯ ಜಯತು ಜಾಹ್ನವೇ ಜನಕ. ಗಂಗೆಯನ್ನು ಭೂಮಿಗೆ ತಂದಿರುವಂತಹ, ಗಂಗೆಯ ತಂದೆಯಾಗಿರುವಂತಹ ಹೇ ಪರಮಾತ್ಮ ನಿನಗೆ ಜಯವಾಗಲಿ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಜಗತ್ತನ್ನು ಉದ್ಧಾರ ಮಾಡುವುದಕ್ಕೋಸ್ಕರ, ಜಗತ್ತನ್ನು ಪವಿತ್ರ ಮಾಡುವುದಕ್ಕೋಸ್ಕರ ಪರಮಾತ್ಮ ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮ ಆ ಮೇಲಿನ ಲೋಕದಿಂದ ತ್ರಿವಿಕ್ರಮನಾಗಿ ತನ್ನ ಪಾದದಿಂದ ನಖದಿಂದ ಆ ಬ್ರಹ್ಮಾಂಡ ಕರ್ಪರವನ್ನು ಇದು ಮಾಡಿ
ಗಂಗೆಯನ್ನು ಭೂಮಿಗೆ ತಂದಿದ್ದಾನೆ ನಮ್ಮನ್ನೆಲ್ಲ ಉದ್ಧಾರ ಮಾಡುವುದಕ್ಕೋಸ್ಕರ. ಎಷ್ಟು ಕರುಣಾ ಸಮುದ್ರ ಇರಬೇಕು ನೋಡ್ರಿ ಪ್ರಮಾಣ. ಜಯ ಜಯತು ದೈತ್ಯ ಕುಲಾಂತಕ. ದೈತ್ಯರು ಎಲ್ಲ ಕಾಲದಲ್ಲಿಯೂ ಭಕ್ತರಿಗೆ ಇದು ಮಾಡಿ ಅವರಿಗೆ ತ್ರಾಸ ಕೊಟ್ಟು ಇದು ಮಾಡ್ತಾ ಇರ್ತಾರೆ. ಆದರೆ ಪರಮಾತ್ಮ ತನ್ನ ಭಕ್ತರಾಗಿರುವಂತಹ, ತನ್ನ ಭಕ್ತರಿಗೆ ಮಕ್ಕಳಂತೆ ನೋಡ್ಕೊಳ್ತಾ ಇರುವಂತಹ ಪರಮಾತ್ಮ ತನ್ನ ಭಕ್ತರನ್ನು ಯಾವ ದೈತ್ಯರು ಇದು ಮಾಡ್ತಾ ಇದ್ದಾರೆ ಅವರ ಕುಲವನ್ನೇ ನಾಶ ಮಾಡುತ್ತಾರೆ. ನೋಡ್ರಿ, ಭಕ್ತನಾಗಿರುವಂತಹ ಪ್ರಹ್ಲಾದನ ರಕ್ಷಣೆ ಮಾಡುವುದಕ್ಕೋಸ್ಕರ ಅವನು ಹಿರಣ್ಯಕಶಿಪು ಬೇಡ್ಕೊಂಡಿದ್ದ, ಮ್ಯಾಲ್ ಬ್ಯಾಡ, ಕೆಳಗೆ ಬ್ಯಾಡ, ಒಳಗೆ ಬ್ಯಾಡ, ಹೊರಗೆ ಬ್ಯಾಡ, ಅದರಿಂದ ಬ್ಯಾಡ, ಇದರಿಂದ ಬ್ಯಾಡ, ಏನೇನೋ ವರಗಳು ಬೇಡ್ಕೊಂಡಿದ್ದ, ನಂಗೆ ಮರಣ ಬೇಡ ಅಂತ. ಆದರೆ ತನ್ನ ಭಕ್ತನಾಗಿರುವಂತಹ ಪ್ರಹ್ಲಾದನನ್ನು ರಕ್ಷಿಸುವಕ್ಕೋಸ್ಕರ ಪರಮಾತ್ಮ ಕಂಬದಿಂದ ಬಂದಿದ್ದಾನೆ. ಮೇಲ್ಬೇಡ ಕೆಳಗೆ ಬೆಳೆದು ಹೊಸ್ತದ ಮೇಲೆ ಕೂತ್ಕೊಂಡಿದ್ದ. ಅದು ಒಳಗೂ ಇಲ್ಲ, ಮೇಲೂ ಇಲ್ಲ, ಕೆಳಗೂ ಇಲ್ಲ, ಹೊರಗೂ ಇಲ್ಲ, ಏನಿಲ್ಲ. ಯಾವ ಆಯುಧಗಳಿಂದ ಬೇಡ ಅಂತಂದ್ರೆ ತನ್ನ ಉಗುರಿನಿಂದಲೇ ಇದು ಮಾಡಿದ. ಹೀಗೆ ಪರಮಾತ್ಮ ತನ್ನ ಭಕ್ತರನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ದೈತ್ಯ ಕುಲವನ್ನು ಸಂಹಾರ ಮಾಡಿದ್ದಾನೆ. ಭವಾಮಯ ಹರ, ಸಂಸಾರ ಅನ್ನುವಂತಹ ಈ ರೋಗಕ್ಕೆ ಪರಮಾತ್ಮ ಔಷಧಿಯಂತೆ ಇದ್ದಾನೆ. ಈ ಸಂಸಾರದಿಂದ ನಮ್ಮನ್ನು ಪಾರು ಮಾಡುವನು ಇವನೇ, ಮತ್ತಾರು ನಮ್ಮನ್ನು ಪಾರು ಮಾಡುವುದಿಲ್ಲ. ಈ ಸಂಸಾರ ಅನ್ನುವ ರೋಗದಿಂದ ಪಾರಾಗಬೇಕು, ಈ ಸಂಸಾರದಿಂದ ದೂರ ಹೋಗಬೇಕು ಅಂದರೆ ಆ ಪರಮಾತ್ಮನೇ ಅಂತಹ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಹೇ ಪರಮಾತ್ಮ ಪಾಹಿ ಮಾಂ ಸತತ ಅಂತ ಹೇಳ್ತಾರೆ. ಯಾವಾಗಲೂ ನಮ್ಮನ್ನು ರಕ್ಷಣೆ ಮಾಡಬೇಕಪ್ಪ ನೀನು. ಇವತ್ತೊಂದು ದಿವಸ ಅಲ್ಲ, 2 ದಿವಸ ಅಲ್ಲ, ಯಾವಾಗಲೂ ಸಂಸಾರ ಅವಸ್ಥೆಯಲ್ಲಿಯೋ ಮುಕ್ತ ಅವಸ್ಥೆಯಲ್ಲಿಯೋ ಎಲ್ಲ ಅವಸ್ಥೆಯಲ್ಲೂ ನನ್ನನ್ನು ರಕ್ಷಿಸು ಅಂತ ಹೇಳಿ ಭಕ್ತಿಯಿಂದ ದೈನ್ಯದಿಂದ ಪ್ರಾರ್ಥನೆ ಮಾಡಿ ಈ ಹರಿಕಥಾಂಸಾರ ಗ್ರಂಥವನ್ನೇ ಮುಗಿಸ್ತಾ ಇದ್ದಾರೆ. ಈ ರೀತಿಯಾಗಿ ಸರಿಯಾಗಿ ತಿಳಿದುಕೊಂಡು ತಾರತಮ್ಯವನ್ನು ಆರೋಹಣ ಅವರೋಹಣ ಇತ್ಯಾದಿ ಯಾಕೆ ಹೇಳ್ತಾ ಇದ್ದಾರೆ? ಸರಿಯಾಗಿ ತಾರತಮ್ಯವನ್ನು ತಿಳಿದುಕೊಂಡು ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅನ್ನುವುದನ್ನು ತಿಳಿದುಕೊಂಡು ಮಹಾಲಕ್ಷ್ಮೀ ದೇವಿ ಯಾವಾಗಲೂ ಪರಮಾತ್ಮನ ಜೊತೆಗೇ ಇರ್ತಾಳೆ. ಎಲ್ಲ ಕಾಲದಲ್ಲಿ ಪರಮಾತ್ಮನ ಜೊತೆಗಿರ್ತಾಳೆ. ಪರಮಾತ್ಮನ ಬಿಟ್ಟು ಇರೋದೇ ಇಲ್ಲ, ಅವನ ಎದೆಯಲ್ಲೇ ಇರ್ತಾಳೆ. ಇದನ್ನು ಸರಿಯಾಗಿ ತಿಳ್ಕೊಂಡು ಈ ತಾರತಮ್ಯವನ್ನು ಸರಿಯಾಗಿ ತಿಳಿದುಕೊಂಡು ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಸೃಷ್ಟ್ಯಾದಿ ಸರ್ವಕರ್ತನಾಗಿರುವಂತಹ ಅನಂತ ಅವತಾರಗಳನ್ನು ತೆಗೆದುಕೊಂಡಿರುವಂತಹ ಜನರನ್ನು ಉದ್ಧಾರ ಮಾಡುವುದಕ್ಕೋಸ್ಕರ ಗಂಗೆಯನ್ನು ತಂದಿರುವಂತಹ ಭಕ್ತರ ಉದ್ಧಾರಕ್ಕೋಸ್ಕರ ದೈತ್ಯ ಕುಲವನ್ನು ಸಂಹಾರ ಮಾಡಿರುವಂತಹ ಈ ಸಂಸಾರದಲ್ಲಿರುವಂತಹ ನಮ್ಮ ಭಯವನ್ನು ರೋಗವನ್ನು ದೂರ ಮಾಡಿ ಸಂಸಾರ ಭಯದಿಂದ ನಮ್ಮನ್ನು ದೂರ ಮಾಡಿ ಅನುಗ್ರಹ ಮಾಡಿ ನಮಗೆ ಮೋಕ್ಷವನ್ನು ಕೊಡು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಮಾಡಿ ಈ ಗ್ರಂಥ 32 ಸಂಧಿಯಲ್ಲಿ ಪರಮಾತ್ಮ 32 ರಕ್ಷಗಳಿಂದಿದ್ದಾನೆ ಅಂತ ಹೇಳಿ ತೋರಿಸೋಕ್ಕೋಸ್ಕರ 32 ಸಂಧಿಯಲ್ಲಿ ಮುಗಿಸಿದ್ದಾರೆ. ಮುಗಿಸಿ ಇನ್ನು ಮುಂದೆ ಫಲಶ್ರುತಿಯನ್ನು ಹೇಳ್ತಾರೆ. ಈ ಹರಿಕಥಾಂಸಾರವನ್ನು ಓದಿದರೆ ಏನು ಅಂತ ಹೇಳಿ ಇದನ್ನು ಮುಂದಿನ ದಿವಸ ನೋಡ್ಕೊಳ್ಳೋಣ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.